ಧರ್ಮರಾಯ ಎರಡನೆಯ ಭಾಗ. ಧರ್ಮರಾಯನು ಹುಟ್ಟಿದಾಗ ಆ ಮಗುವಿನ ಮುಖದಲ್ಲಿ ಕಾಂತಿಯೊಂದು ಬೆಳಗ್ತಾ ಇರುತ್ತೆ. ಅದು ಹೇಗಿತ್ತು ಅಂತಂದರೆ, ಖಂಡಿತವಾಗಿಯೂ ಇವನ ಶತ್ರುಗಳನ್ನು ಜಯಿಸುತ್ತಾನೆ ಎನ್ನುವಂತೆ ಎಲ್ಲ ದಿಕ್ಕುಗಳನ್ನು ಆವರಿಸಿಕೊಂಡಿತ್ತು. ಐಂದ್ರ ನಕ್ಷತ್ರದಲ್ಲಿ ಜನಿಸಿದವನಾಗಿ, ಅಂದರೆ ದೇವೇಂದ್ರನ ನಕ್ಷತ್ರದಂತೆ, ಅಂದರೆ ಜ್ಯೇಷ್ಠ ನಕ್ಷತ್ರ ಇಂದ್ರನದು. ಜ್ಯೇಷ್ಠ ಶುದ್ಧ ಅಷ್ಟಮಿಯಂದು ಜನಿಸಿದನು. ರವಿ, ಕುಜ, ಬುಧ ಹಾಗೂ ಶುಕ್ರ ಈ ನಾಲ್ವರು ಒಂದೇ ರಾಶಿಯಲ್ಲಿರುವಾಗ, ವೃಷಭ ರಾಶಿಯಲ್ಲಿರುವಾಗ, ಎಲ್ಲವೂ ಉತ್ತಮ ಸ್ಥಿತಿಯಲ್ಲಿರುವಾಗ, ಚಂದ್ರನೂ ಉತ್ತಮ ಸ್ಥಾನದಲ್ಲಿರುವಾಗ ಧರ್ಮರಾಯನು ಜನಿಸ್ತಾನೆ. ಕುಂತಿಯು ಪಿತೃದೇವಗಳಿಗೆ ನಮಸ್ಕರಿಸಿ ಮಂತ್ರಗಳನ್ನು ಜಪಿಸಿದಾಗ ಅದಕ್ಕೆ ಯಮಧರ್ಮನೇ ಅಧಿಪತಿ. ಮಾಂಡವ್ಯ ಋಷಿ ತಪಸ್ಸನ್ನು ಮಾಡ್ತಾ ಇರ್ತಾನೆ. ಅದೇ ಸಮಯಕ್ಕೆ ರಾಜನ ಕೆಲವು ಸೈನಿಕರು ಕಳ್ಳನೊಬ್ಬನನ್ನು ಅರಮನೆಯಿಂದ ಕಳ್ಳತನ ಮಾಡಿ ಓಡಿ ಹೋಗುತ್ತಿದ್ದರು. ಹೀಗೆ ಓಡುತ್ತಾ ಮಾಂಡವ್ಯನ ಬಳಿಗೆ ಬರ್ತಾರೆ. ಋಷಿಯನ್ನು ಕೇಳ್ತಾರೆ ರಾಜಭಟ್ರು. ಆದರೆ ಆ ದಿನ ಮಾಂಡವ್ಯರು ಮೌನವ್ರತ ಆಚರಿಸ್ತಾ ಇದ್ದಿದ್ದರಿಂದ ಅವರಿಗೆ ಏನೂ ಉತ್ತರವನ್ನು ಕೊಡಲಾಗಲಿಲ್ಲ. ಆದ್ದರಿಂದ ರಾಜನು ಮಾಂಡವ್ಯರಿಗೆ ಸ್ಥೂಲ ನ್ಯಾಯ ಶಿಕ್ಷೆ ವಿಧಿಸ್ತಾರೆ. ಆಗ ಮಾಂಡವ್ಯರು ಯಮಧರ್ಮರಾಯನನ್ನೇ ಪ್ರಶ್ನೆ ಮಾಡುತ್ತಾರೆ. ನನಗೇಕೆ ಇಷ್ಟು ದೊಡ್ಡ ಶಿಕ್ಷೆ ಅಂತ ಪ್ರಶ್ನಿಸಿದಾಗ ಯಮನು ಮಾಂಡವ್ಯರಿಗೆ, ನೀನು ಒಂದು ಜಂತುವಿಗೆ ಹಿಂಸೆ ಕೊಟ್ಟಿರುವೆ, ಆದ್ದರಿಂದಲೇ ನಿನಗೆ ಇಂತಹ ಶಿಕ್ಷೆ ಅಂತ ಹೇಳ್ತಾರೆ. ಆಗ ಮಾಂಡವ್ಯರು ಬಾಲಕರಾಗಿರುವಾಗ ತಪ್ಪು ಮಾಡಿದರೆ ಅದರ ಫಲವನ್ನು ತಂದೆ ತಾಯಿಗಳು ಅನುಭವಿಸಬೇಕು. ಧರ್ಮಶಾಸ್ತ್ರವೇ ಇದನ್ನು ತಿಳಿಸುತ್ತೆ. ಮಕ್ಕಳು 10 ವರ್ಷದವರೆಗೆ ತಪ್ಪು ಮಾಡಿದರೆ ಅದು ದೊಡ್ಡವರ ತಪ್ಪು. 11ರಿಂದ 20ರವರೆಗೆ ಮಾಡಿದರೆ ಅರ್ಧ ಭಾಗ ಹಿರಿಯರಿಗೆ ಸೇರುತ್ತದೆ. ಮುಂದಿನ ದಿನಗಳಲ್ಲಿ ತಪ್ಪು ಮಾಡಿದರೆ ಪೂರ್ತಿಯಾಗಿ ಅವನೇ ಅನುಭವಿಸಬೇಕು. ಇದು ನಿನಗೆ ತಿಳಿಯಬೇಕಾದರೆ ಭೂಲೋಕದಲ್ಲಿ ಜನಿಸು ಅಂತ ಹೇಳಿ ಮಾಂಡವ್ಯ ಋಷಿ ಯಮನನ್ನೇ ಶಪಿಸ್ತಾನೆ. ಆಗ ಹುಟ್ಟಿದವನೇ ವಿದುರ.